ಸಾಧನೆಗೆ ಯಾವತ್ತೂ ಕೂಡ ಬಡತನ ಅಡ್ಡಿಯಾಗಲ್ಲ ಅನ್ನೋ ಮಾತಿದೆ. ಅದೇ ರೀತಿಯಾಗಿ ಇವತ್ತು ನಮ್ಮ ಜೊತೆಗಿರುವ ಒಬ್ಬ ಅತಿಥಿ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಹುಟ್ಟಿ ಅವರು ಆಯ್ಕೆ ಮಾಡಿಕೊಂಡಿದ್ದಂಥ ಕ್ಷೇತ್ರ ಯಾವುದಪ್ಪ ಅಂದರೆ ಅದು ಶಿಕ್ಷಣ ಕ್ಷೇತ್ರ. ಬೇರೊಬ್ಬರ ಕೈಯಲ್ಲಿ ಯಾಕೆ ದುಡಿಬೇಕು, ನಮ್ಮದೇ ಆದಂಥ ಒಂದು ಸಾಮ್ರಾಜ್ಯವನ್ನು ಕಟ್ಟೋಣ ಅಂತ ಹೇಳಿ ಶಿಕ್ಷಣ ಕ್ಷೇತ್ರದಲ್ಲಿ ತಮ್ಮದೇ ಆದಂಥ ಒಂದು ಸಾಮ್ರಾಜ್ಯವನ್ನು ಕಟ್ಟಿ ಇವತ್ತು ಎಷ್ಟೋ ವಿದ್ಯಾರ್ಥಿಗಳಿಗೆ ಅವರು ಪಾಠವನ್ನು ಮಾಡ್ತಾ ಇದ್ದಾರೆ. ಇದೆಲ್ಲದರ ಜೊತೆಗೆ ಒಬ್ಬ ಮಿಡಲ್ ಕ್ಲಾಸ್ ಹುಡುಗ ಏನು ಬೇಕಾದರೂ ಸಾಧನೆ ಮಾಡಬಹುದು ಅನ್ನೋದನ್ನು ಕೂಡ ಇವತ್ತು ಅವರು ನಮಗೆ ತೋರಿಸಿದ್ದಾರೆ. ಹಾಗಾದರೆ ಅವರು ಯಾರು? ಅವರು ಬೇರೆ ಯಾರೂ ಅಲ್ಲ, ಗೌತಮ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ನ ಸಂಸ್ಥಾಪಕರು ಮತ್ತು ಚೇರ್ಮನ್ ಆಗಿರುವಂಥ ಡಾಕ್ಟರ್ ATS ಗಿರಿ ಅವರು. ನನ್ನ ಜೊತೆಗೆ ಅವರೇ ಇದ್ದಾರೆ. ಅವರನ್ನು ಮೊದಲು ಕಾರ್ಯಕ್ರಮಕ್ಕೆ ನಾನು ವೆಲ್ಕಮ್ ಮಾಡಿಕೊಡ್ತೀನಿ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ನಮಸ್ಕಾರ. ಸರ್, ನಿಮ್ಮ ಬಗ್ಗೆ ಭಾಳಷ್ಟು ಕೇಳಿದ್ದೀವಿ, ಜೊತೆಗೆ ನಿಮ್ಮ ಹತ್ರ ನಾವು ಮಾತಾಡಿದ್ವಿ ಕೂಡ. ಭಾಳ ನಮಗೆ ಇನ್ಸ್ಪೈರ್ ಆಯಿತು. ಒಬ್ಬ ಮಿಡಲ್ ಕ್ಲಾಸ್ ಹುಡುಗ ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆಯೋದು ಅಷ್ಟು ಸುಲಭದ ವಿಚಾರ ಅಲ್ಲ, ಅದಕ್ಕೆ ಒಂದು ಹುಚ್ಚುತನ ಇರಬೇಕು. ಸೊ ನಿಮ್ಮ ಬಗ್ಗೆ ಇನ್ನೂ ಭಾಳಷ್ಟು ತಿಳ್ಕೊಳ್ಳೋದು ಬಾಕಿ ಇದೆ. ಸೊ ಶುರು ಮಾಡಿಬಿಡೋಣ. ಸರ್, ನಿಮ್ಮ ಬಾಲ್ಯದಿಂದನೇ ಶುರು ಮಾಡೋಣ. ಹೆಂಗಿತ್ತು ಸರ್ ಬಾಲ್ಯ? ಜೊತೆಗೆ ನೀವು ಎಲ್ಲಿ ಹುಟ್ಟಿದ್ರಿ, ಎಲ್ಲಿ ಬೆಳೆದ್ರಿ, ನಿಮ್ಮ ಕುಟುಂಬ ಹೆಂಗಿತ್ತು? ನಮ್ಮದು ಆ್ಯಕ್ಚುಲಿ ಒಂದು ಅಮೃತೂರು ಅಂದ ಒಂದು ಗ್ರಾಮದಿಂದ ನಾನು ತುಮಕೂರು ಡಿಸ್ಟ್ರಿಕ್ನಿಂದ ಬಂದಿದ್ದೀನಿ. ನಾನು ಬಾಲ್ಯದಲ್ಲಿ ನಮ್ಮದು ಮಿಡಲ್ ಕ್ಲಾಸ್ ಫ್ಯಾಮಿಲಿ. ನಮ್ಮ ಪೇರೆಂಟ್ಸು ಗೌರ್ಮೆಂಟ್ ನೌಕರಾಗಿದ್ದರು. ಸೊ ಅವರು ಯಾವಾಗಲೂ ನಮ್ಮ ಎಲ್ಲೆಲ್ಲಿ ಟ್ರಾನ್ಸ್ಫರ್ ಆಗ್ತಾ ಇರ್ತಾರೆ ಅಲ್ಲೆಲ್ಲ ನಾವು ಹೋಗಿ ಸ್ಟಡಿ ಮಾಡೋ ಅವಶ್ಯಕತೆ ಇತ್ತು. ನಂದು LKG ಇಂದ 5ನೇ ಕ್ಲಾಸ್ ತನಕ ಸಿರಾ ತಾಲೂಕು ಕಳಂಬಳದಲ್ಲಿ ನನ್ನ ವಿದ್ಯಾಭ್ಯಾಸ ಆಯಿತು. ಆಮೇಲೆ ನಂತರ ನಾನು 5ನೇ ಕ್ಲಾಸ್ನಿಂದ ತುಮಕೂರು ಸಿದ್ಧಗಂಗಾ ಇನ್ಸ್ಟಿಟ್ಯೂಷನಲ್ಲಿ ಓದಬೇಕಾಗಿತ್ತು. ಆಮೇಲೆ 9ರಿಂದ 10ನೇ ತಾರೀಕು 10ನೇ ತರಗತಿಗೆ ನಾನು ಆರ್ಯನ್ ಹೈಸ್ಕೂಲ್ಗೆ ನಾನು ಹೋಗಿ ಜಾಯಿನ್ ಆಗಿ. ಎಲ್ಲಿ ಸರ್ ಅದು? ಅದೇ ತುಮಕೂರಿನಲ್ಲೇ ಎಲ್ಲ. ನಂತರ ನಾನು PUC ಗೌರ್ಮೆಂಟ್ ಕಾಲೇಜ್ ಆಫ್ ತುಮಕೂರಿನಲ್ಲಿ ಮುಂದುವರಿಸಿದೆ. ಅದ ನಂತರ ನಾನು ಬೆಂಗಳೂರು ಕಡೆಗೆ ಗಮನ ಹರಿಸಿ ಇಲ್ಲಿ ಅನೇಕ ಕೋರ್ಸ್ಗಳನ್ನು ಆರಿಸಿ ಬಂದಿದ್ದೀನಿ. ಆವಾಗ ಒಂದೇ ಒಂದು ಗೌರ್ಮೆಂಟ್ ಕಾಲೇಜ್ ಇತ್ತು. ಮೆರಿಟ್ ಮೇಲೆ ನನಗೆ ಫಾರ್ಮಸಿ ಕಾಲೇಜ್ನಲ್ಲಿ ನನಗೆ ಅಡ್ಮಿಷನ್ ಸಿಕ್ತು ಬೆಂಗಳೂರಿನಲ್ಲಿ. ತದನಂತರ ನಾನು 2 ವರ್ಷ ಡಿಪ್ಲೊಮಾ ಇನ್ ಫಾರ್ಮಸಿ ಮುಗಿಸಿದ ತಕ್ಷಣ ನಾನು ಇನ್ನು ಮುಂದಿನ ಪದವಿಯನ್ನು ಫಾರ್ಮಸಿನಲ್ಲೇ ಮುಗಿಸ್ಬೇಕು ಅಂತ. ತದನಂತರ ಬೇರೆ ಕೋರ್ಸಿಗೆ ನಾನು ಜಾಯ್ನ್ ಆಗೋಕ್ಕೆ ನೋಡೋಣ, ಬೇರೆ ಕೋರ್ಸಿಗೂ ಟ್ರೈ ಮಾಡೋಣ ಅಂತ ನರ್ಸಿಂಗ್ ಕೋರ್ಸಿಗೆ ನಾನು ಗೌರ್ಮೆಂಟ್ ಕಾಲೇಜ್ ಆಫ್ ನರ್ಸಿಂಗ್ ವಿಕ್ಟೋರಿಯಾ ಹಾಸ್ಪಿಟ್ಲ್ನಲ್ಲಿ ಅಪ್ಲೈ ಮಾಡಿದೆ. ಸೊ ಎರಡೂ ಅಪ್ಲೈ ಮಾಡುವಾಗ ಈ 2-3 ತಿಂಗಳು ಸಮಯದಲ್ಲಿ ಗೌರ್ಮೆಂಟ್ ಕಾಲೇಜ್ ಆಫ್ ನರ್ಸಿಂಗ್ನಿಂದ ಒಂದು ಆಯ್ಕೆಯಾಗಿದ್ದೀರಾ ಅಂತ ಒಂದು ಪತ್ರ ಬಂತು ನಮ್ಮೂರಿಗೆ. ಅದ ನಂತರ ನಾನು ಆ ಆಯ್ಕೆ ಆಗಿದ್ದು ನಾನು ಪತ್ರ ತಗೊಂಡು ಹೋಗಿ ಜಾಯಿನ್ ಆದೆ. ಅಲ್ಲಿ ಹೋಗಿ ಜಾಯಿನ್ ಆಗಿ 1 ತಿಂಗಳಾಯಿತು. ತಕ್ಷಣವೇ ನನಗೆ ಇಷ್ಟ ಆದ ಫಾರ್ಮಸಿ ಕೋರ್ಸಿಗೆ ಅದರಿಂದನೂ ಒಂದು ಆಯ್ಕೆ ಬಂತು ಮೆರಿಟ್ ಮೇಲೆ. ಇದರಿಂದ ಏನಾಯಿತು, ನನಗೆ ಇಲ್ಲಿ ಸೇರೋಣ ಅಲ್ಲಿ ಸೇರೋಣ ಅಂತ ಒಂದು ಗೊಂದಲ ಆಯಿತು. ಆಮೇಲೆ ನಮ್ಮ ತಂದೆಯ ಹತ್ರ ಕೇಳಿದೆ. ಅವರು ಹೆಂಗಿದ್ರು ನೀನು ಸೇರಿದೆಯಲ್ಲ ನರ್ಸಿಂಗಿಗೆ, ಮೋಸ್ಟ್ಲಿ ಅದರೊಳಗೆ ನೀನು ಸೈನ್ ಆಗ್ಬೋದು, ಅದಕ್ಕೆ ನೀನು ಕಂಟಿನ್ಯೂ ಮಾಡಂತ ಹೇಳಿದ್ರು. ಆದರೂ ನನಗೆ ಇಷ್ಟ ಇಲ್ಲ ಅಂತ ಹೇಳ್ಬಿಟ್ಟು ನರ್ಸಿಂಗ್ ಕಾಲೇಜ್ ಪ್ರಿನ್ಸಿಪಾಲ್ ಹತ್ರ CPB ಕುರುಪ್ ಅಂತ ನಮ್ಮ ಪ್ರಿನ್ಸಿಪಾಲ್ ಇದ್ದರು, ಅವ್ರ ಜೊತೆ ನಾನು ಹೋಗಿ ಒಂದು ದಿವಸ ಕೇಳಿದೆ, ಸರ್ ನನಗೆ ಮಾರ್ಕ್ಸ್ ಕಾರ್ಡ್ ಕೊಟ್ಬಿಡಿ, ನಾನು ಫಾರ್ಮಸಿಗೆ ಸೇರ್ಕೋಬೇಕು ನಾನು ಅಂತ ಇದ್ದೀನಿ. ಅವರ ಇಲ್ಲಪ್ಪ ಆಗೋದಿಲ್ಲ, ಅದಾದ ಗೌರ್ಮೆಂಟಿಗೆ ಯೂನಿವರ್ಸಿಟಿಗೆ ಸಲ್ಲಿಸೇ ಆಗಿದೆ, ನೀನು ಇಲ್ಲೇ ಕಂಟಿನ್ಯೂ ಮಾಡಬೇಕು ಅಂತ. ನಮ್ಮ ತಂದೆ ಹೇಳೋದಕ್ಕೂ ಇವ್ರು ಹೇಳೋದಕ್ಕೂ ಒಂದೇ ಇರಬಹುದು, ಇದರೊಳಗೆ ನಂದೇನು ಶೈನ್ ಆಗ್ಬೋದು ನಾನು ಅನ್ನೋ ಒಂದು ಉದ್ದೇಶಕ್ಕೆ ನಾನೇನು ಮಾಡಿದೆ, ಅದರೊಳಗೆ ಕಂಟಿನ್ಯೂ ಮಾಡಿದೆ. ನಾನು ತಕ್ಷಣವೇ BSc ನರ್ಸಿಂಗಿಗೆ ಇದು ಫೀಸ್ ಬೇಕಾಗಿತ್ತಲ್ಲ. ಸೊ ಫೀಸ್ ಏನು ಮಾಡೋದು ಅಂತ ಪಾರ್ಟ್ ಟೈಮ್ ಕೆಲಸ ಮಾಡಬೇಕು ಅವಾಗ. ಸೊ ತಂದೆ ತಾಯಿ ಕೊಡೋ
ದುಡ್ಡಿನ ಜೊತೆಗೆ ಬೆಂಗಳೂರಿನಲ್ಲಿ ಸೊ ಇನ್ನೂ ಸ್ವಲ್ಪ ಇರಬೇಕು, ರೂಮ್ ಮಾಡ್ಕೊಂಡಿರಬೇಕು ಅವೆಲ್ಲ ಇರೋದ್ರಿಂದ ನಾನೇನು ಮಾಡಿದೆ, ಸ್ವಲ್ಪ ಡಿಪ್ಲೊಮಾ ಇನ್ ಫಾರ್ಮಸಿ ಮಾಡಿದ್ನಲ್ಲ, ಈವ್ನಿಂಗ್ ಟೈಮು ನಾನು ಕೆಲಸ ಮಾಡೋಕ್ಕೆ ಶುರು ಮಾಡಿದೆ, ಪಾರ್ಟ್ ಟೈಮಲ್ಲಿ. ಅದರಿಂದ ಸ್ವಲ್ಪ ನನಗೆ ದುಡ್ಡು ಬರ್ತಾಯಿತ್ತು. ಅದರಿಂದ ನನಗೆ ಎಜುಕೇಷನ್ ಕಂಟಿನ್ಯೂ ಮಾಡೋದಕ್ಕೆ ಆಯಿತು. ತಂದೆ ತಾಯಿಗೆ ಅವಲಂಬಿತ ಆಗ್ದಂಗೆ ನಾನು ಅದನ್ನು ಕಂಟಿನ್ಯೂ ಮಾಡೋಕ್ಕೆ ಶುರುವಾಯಿತು.